ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಈಗಲೂ ಕೂಡ ಇಂಗ್ಲೀಷಲ್ಲಿ ಫೇಲ್ ಆಗ್ತೀನೋ ಅಥವಾ ಔಟ್ ಬರಲ್ವೋ ಅಥವಾ ಇಂತಹ ಡೌಟ್ಗಳು ಇಟ್ಕೊಂಡವ್ರಿಗಾಗಿ ಈ ಎಲ್ಲ ವೀಡಿಯೋಸ್ಗಳನ್ನು ಮತ್ತೆ ನಾವು ಮಾಡ್ತಾ ಇದ್ದೇವೆ. ನೋಡಿ, ಏನು ಸರ್ ಮತ್ತೆ ರೋಮಿಯೋ ಜೂಲಿಯಟ್ ಹಿಡ್ಕೊಂಬಂದುಬಿಟ್ರಾ ಅಂತ ಭಾಳ ಜನ ಈ ಚಾಪ್ಟರ್ನ ಮಿಸ್ ಮಾಡ್ಕೊತಾ ಇದ್ದೀರಾ. ಆಯಿತಾ, ಡಿಫಿಕಲ್ಟ್ ಅನ್ಕೊತಾ ಇದ್ದೀರಾ. ನೋಡಿ ಸರ್, ಇಲ್ಲಿರುವಂಥದ್ದೇ ಎರಡೂ ಪ್ರಶ್ನೆಗಳು ರೆಡಿ ಆಗಿಬಿಟ್ರೆ 1 ಮಾರ್ಕಲ್ಲೂ ಬರಿಬೋದು, 2 ಮಾರ್ಕ್ಸಲ್ಲೂ ಬರಿಬೋದು, 3 ಮಾರ್ಕ್ಸಲ್ಲೂ ಬರಿಬೋದು. ಅಂತಹ ಎಕ್ಸಾಮಿಗೆ ಬರುವಂತಹ ಪ್ರಶ್ನೆಗಳು ಮಾತ್ರ ಇವತ್ತಿನಿಂದ ನಿಮಗೆ ಅಪ್ಲೋಡನ್ನು ನಾನು ಮಾಡಿ ಕೊಡುತ್ತಿದ್ದೇನೆ. ಸೇಮ್ ಆ್ಯಸ್ ಇಟ್ ಈಸ್ ಆನ್ಸರನ್ನು ಬರೀರಿ, ಔಟ್ ಅಂಕಗಳನ್ನು ನಿಮ್ಮ ಎಕ್ಸಾಮಲ್ಲಿ ತೆಗೆದುಕೊಳ್ಳಿ. ನೋಡಿ ಸರ್, ಈಗ ಒಂದು ಪ್ರಶ್ನೆ ಇಲ್ಲಿ ಆನ್ಸರನ್ನು ರೆಡಿ ಮಾಡಿದ್ದೇನೆ. ಈ ಆನ್ಸರ್ನಲ್ಲಿ 1 ಮಾರ್ಕ್ಸು ಇದೆ, 2 ಮಾರ್ಕ್ಸಿಗೂ ಇದೆ, ಹಾಗೂ 4 ಮಾರ್ಕ್ಸಿಗೂ ಇದೆ. ಈಗ 4 ಮಾರ್ಕ್ಸಿಗೆ ಬರುವಂಥದ್ದು ಈ ಒಂದು ಪಾಠದಿಂದ ರೇರ್ ಅಂದರೆ ಅರ್ಥ ಆಗುತ್ತಾ? ಆಯಿತಾ, ಚಾನ್ಸಸ್ಸು ಕಡಿಮೆ. ಆದರೆ 3 ಮಾರ್ಕ್ಸು, 2 ಮಾರ್ಕ್ಸ್, 1 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್ನು ಅಂತ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬನ್ನಿ ಸರ್, ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ನಿಮಗೆ ಫಸ್ಟ್ ಚಾಪ್ಟರ್ ಇರುವಂಥದ್ದೇ ಅದು. ಏನೂ ಇಲ್ಲ ಸರ್, ಮೊದಲಿಗೆ ತಾವುಗಳು ಸ್ಟಾರ್ಟ್ ಮಾಡಬೇಕಾಗಿರುವಂಥದ್ದು 2 ಮಾರ್ಕ್ಸ್ ಯಾವುದು 3 ಮಾರ್ಕ್ಸಿಗೆ ಬಂದರೆ ಅಥವಾ 4 ಮಾರ್ಕ್ಸಿಗೆ ಬಂದರೆ ತಾವುಗಳು ಸ್ವಲ್ಪ ಇಂಟ್ರೊಡಕ್ಷನನ್ನು ಬರೀಬೇಕಾಗತ್ತೆ. ಏನು? ದಿ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಈಸ್ ಆ್ಯನ್ ಎಕ್ಸ್ಟ್ರಾಕ್ಟ್ ಫ್ರಮ್ ವಿಲಿಯಮ್ ಶೇಕ್ಸ್ಪಿಯರ್ ಟ್ರ್ಯಾಜಿಡಿ. ಆಯಿತಾ, ರೋಮಿಯೋ ಆ್ಯಂಡ್ ಜೂಲಿಯಟ್ ಇದು ಬರೆಯೋಕ್ಕೆ ಬರಲ್ಲ ಅಂದರೆ ಅಲ್ಲಿಗೆ ವಿಲಿಯಮ್ ಶೇಕ್ಸ್ಪಿಯರ್ ಹತ್ರನೇ ನಿಲ್ಲಿಸ್ಬಿಡಿ. ಏನು? ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಈಸ್ ಆ್ಯನ್ ಎಕ್ಸ್ಟ್ರಾಕ್ಟ್ ಫ್ರಮ್ ವಿಲಿಯಮ್ ಶೇಕ್ಸ್ಪಿಯರ್ ಸಾಕು. ಮ್ಯಾಂಟಗೋಸ್ ಆ್ಯಂಡ್ ಕ್ಯಾಪುಲೆಟ್ ವರ್ ದ 2 ನೋಬಲ್ ಫ್ಯಾಮಿಲೀಸ್ ಆಫ್ ವೆರೋನಾ ಸಿಟಿಯ ಆಯಿತಾ ಆ ಒಂದು ಪ್ರದೇಶದಲ್ಲಿ ಮ್ಯಾಂಟಗೋಸ್ ಮನೆತನ ಹಾಗೂ ಕ್ಯಾಪುಲೆಟ್ ಅಂತ ಮನೆತನ ಇಬ್ಬರೂ ಕೂಡ ನೋಬಲ್ ಫ್ಯಾಮಿಲೀಸ್ಗಳಾಗಿದ್ದರು. ಯಾಕಂದರೆ ಒಂದು ರೋಮಿಯೋಗೆ ಸಂಬಂಧಪಟ್ಟಿದ್ದು, ಒಂದು ಜೂಲಿಯಟಿಗೆ ಸಂಬಂಧಪಟ್ಟಿದ್ದು. ಧೋ ರೋಮಿಯೋ ಬಿಲಾಂಗ್ ಟು ಮ್ಯಾಂಟಗೋಸ್, ರೋಮಿಯೋ ಯಾವ ಒಂದು ರಾಜ ಮನೆತನಕ್ಕೆ ಸಂಬಂಧಪಟ್ಟವನು? ಮ್ಯಾಂಟಗೋಸಿಗೆ. ಆಯಿತಾ, ಜೂಲಿಯಟು ಹೇಳಿ ಓಲ್ಡ್ ಲಾರ್ಡ್ ಕ್ಯಾಪುಲೆಟ್ಗೆ ಸಂಬಂಧಪಟ್ಟವಳು. ಒಂದು ದಿನ ಏನಾಗುತ್ತೆ ಅಂದರೆ ಈ ಅಟೆಂಡೆಡ್ ಎ ಪಾರ್ಟಿ ಹಾಸ್ಟೆಡ್ ಬೈ ಅ ಕ್ಯಾಪುಲೆಟ್. ಯಾರು ನೋಡಿ, ನಮ್ಮ ರೋಮಿಯೋ ಜೂಲಿಯಟಿನ ಮನೆತನದಲ್ಲಿ ಇನ್ನೂ ಜೂಲಿಯಟ್ ಯಾರು ಅಂತ ಗೊತ್ತಿರಲ್ಲ. ಆ ಸಮಯದಲ್ಲಿಯೇ ರೋಮಿಯೋ ಒಂದು ದಿನ ಗ್ರ್ಯಾಂಡ್ ಸಪ್ಪರ್ ಪಾರ್ಟಿಗೆ ಅಟೆಂಡ್ ಮಾಡಿರ್ತಾನೆ ವಿತೌಟ್ ಇನ್ವಿಟೇಷನ್. ಆಯಿತಾ, ಆ ಒಂದು ರಾಜಮನೆತನದಿಂದ ಇವರು ವೈರಿಗಳಾಗಿರ್ತಾರೆ. ದೇವರ್ ದಿ ರೈವಲ್ಸ್. ಯಾರು? ಮ್ಯಾಂಟಗೋಸ್ ಹಾಗೂ ಅವರು ಇಬ್ಬರು ಕೂಡ. ದೇರ್ ಈಸ್ ಎ ಪಾರ್ಟಿ ಹಿ ಸಾ ಜೂಲಿಯಟ್ ದೇರ್ ಇನ್ ದ ಪಾರ್ಟಿ. ಆ ಒಂದು ಪಾರ್ಟಿನಲ್ಲಿ, ಆ ಒಂದು ಪ್ರೋಗ್ರಾಮಲ್ಲಿ ನಮ್ಮ ಹೀರೋ ರೋಮಿಯೋ ಜೂಲಿಯಟನ್ನು ನೋಡ್ತಾನೆ. ಆ್ಯಂಡ್ ಹಿ ವಾಸ್ ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ಆ ಒಂದು ಅವಳ ಸೌಂದರ್ಯದಲ್ಲಿ ಮುಳುಗು ಹೋಗ್ಬಿಡ್ತಾನೆ. ಎಂಥ ಸೌಂದರ್ಯ ದೇವರು ಕೊಟ್ಟಿದ್ದಾನಲ್ವಾ ಅಂತ. ಕ್ಲಿಯರ್? ಆ್ಯಂಡ್ ಜೂಲಿಯಟ್ ಇಂಟೆನ್ಸ್ ಆ್ಯಂಡ್ ಪ್ಯಾಷನೇಟ್ ಲವ್ ಫಾರ್ ಈಚ್ ಅದರ್ ಅಂತ. ಹಾಗಿದ್ದರೆ ಈ ಒಂದು ಪೋಯಮಲ್ಲಿ ದಿಸ್ ಪೋಯಮ್ ಎಕ್ಸ್ಪ್ರೆಸಸ್ ಎದ್ರ ಬಗ್ಗೆ ಮಾತಾಡ್ತಾ ಇದೆ? ಯಾವ್ದಾರ ಸ್ಟೋರಿನ? ಹೌದು. ಯಾರ ಸ್ಟೋರಿ, ಯಾರ ಪ್ರೀತಿ ಅಂದರೆ ಅದೇ ರೋಮಿಯೋ ಆ್ಯಂಡ್ ಜೂಲಿಯಟಿನ ಸ್ಟೋರಿಯ ಬಗ್ಗೆ ಮಾತಾಡ್ತಾ ಇದೆ ಅಂತ. ಇದು ಇಂಟ್ರೊಡಕ್ಷನ್ ಆಯಿತು. 4 ಮಾರ್ಕ್ಸಿಗೆ ಬಂದರೆ ಬರೆಯೋದು, ಇಲ್ಲ ಅಂದರೆ ಬರೆಯೋ ಅವಶ್ಯಕತೆಯೇ ಇಲ್ಲ. ನೋಡಿ, 3 ಮಾರ್ಕ್ಸಿಗೆ ಬಂದರೆ ಇಂಟ್ರೊಡಕ್ಷನ್ ಅವಶ್ಯಕತೆ ಇಲ್ಲ, 4 ಮಾರ್ಕ್ಸಿಗೆ ಬಂದರೆ ಬರೀರಿ. ಈಗ ಇದು ಅಂತೂ ಫಿಕ್ಸು ನಿಮ್ಮ ಎಕ್ಸಾಮಲ್ಲಿ ಬರುವಂಥದ್ದು. ನೋಡೋಣ ಬನ್ನಿ. ಜೂಲಿಯಟ್ ಫೀಲಿಂಗ್ಸ್ ಫಾರ್ ರೋಮಿಯೋ ಅಂತ ಹೇಳಿದರೆ, ಜೂಲಿಯಟ್ಟು ಯಾವ ರೀತಿಯಾಗಿ ತನ್ನ ಪ್ರೀತಿಯನ್ನು ರೋಮಿಯೋಗೆ ವ್ಯಕ್ತಪಡಿಸ್ತಾಳೆ ಅಂತ. ಹೌ ಡಿಡ್ ಜೂಲಿಯಟ್ ಎಕ್ಸ್ಪ್ರೆಸಸ್ ಹರ್ ಫೀಲಿಂಗ್ಸ್ ಟು ರೋಮಿಯೋ? ಏನು ಕ್ವಶನ್ ಕೇಳಿದ್ರು, ಜೂಲಿಯಟ್ ಏನು ಹೇಳಿದ್ಲು ರೋಮಿಯೋಗೆ ಅಂದರೆ ಇದನ್ನೇ ಬರೀಬೇಕು. ಫಿಕ್ಸ್ ಆನ್ಸರು, ಫಿಕ್ಸ್ ಕ್ವಶನು. ಬನ್ನಿ. ಜೂಲಿಯಟ್ ಸೇಸ್ ದಟ್, ಏನಂತ ಹೇಳ್ತಾಳೆ? ರೋಮಿಯೋ ಕಮ್ಸ್ ಆ್ಯಸ್ ಡೇ ಇನ್ ನೈಟ್. ಅದಕ್ಕೆ ಅವಳು ಹೇಳ್ತಾಳೆ ಕಮ್ ನೈಟ್ ಬ್ರಿಂಗ್ ಮೈ ರೋಮಿಯೋ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಓ ನೈಟ್ ಪ್ಲೀಸ್ ಬ್ರಿಂಗ್ ಮೈ ರೋಮಿಯೋ ಅಂತ. ಆಯಿತಾ, ನೋಡಿ, ಜೂಲಿಯಟ್ ಸೇಸ್ ರೋಮಿಯೋ ಕಮ್ಸ್ ಆ್ಯಸ್ ಡೇ ಇನ್ ನೈಟ್. ಕತ್ತಲೆಯಲ್ಲಿ ಬೆಳದಿಂಗಳಾಗಿ ನನ್ನ ರೋಮಿಯೋ ಬರುತ್ತಾನೆ. ಹಿ ಲೈಸ್ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ಆಯಿತಾ, ಆ ಕತ್ತಲೆಯ ನೋಡಿ, ಹಿ ಲೈಸ್ ಅಪಾನ್ ದ ವಿಂಗ್ಸ್ ಆಫ್ ನೈಟ್, ಹಿ ಅಪಿಯರ್ಸ್ ಲೈಕ್ ನ್ಯೂ ಸ್ನೋ ಆನ್ ಎ ರೇವನ್ಸ್ ಬ್ಯಾಕ್. ಇದು 1 ಮಾರ್ಕ್ಸಿಗೆ ಬರುತ್ತೆ. ನ್ಯೂ ಸ್ನೋ ಅಂತ ಬಂದರೆ ಯಾರು ಅಂತ ಬರೀತೀರಾ? ರೋಮಿಯೋ ಅಂತ ಬರೀಬೇಕು. ಯಾರು ಹೇಳಿದ್ದು ಅಂದರೆ ಜೂಲಿಯಟ್ ಹೇಳಿದ್ದು ಅಂತ ಬರೀಬೇಕು. ರೋಮಿಯೋ ಎದರ ಮೇಲೆ ಬರ್ತಾನೆ ಅಂತ ಕೇಳಿದರೆ ವಿಂಗ್ಸ್ ಆಫ್ ನೈಟ್ ಅಂತ ಬರೀಬೇಕು. ಇದನ್ನು ನಾವು ಪರ್ಸಾನಿಫಿಕೇಷನ್ ಅಂತ ಕರೆಯುತ್ತೇವೆ. ಹಿ ಅಪಿಯರ್ಸ್ ಲೈಕ್ ನ್ಯೂ ಸ್ನೋ ಆನ್ ಎ ರೇವನ್ಸ್ ಬ್ಯಾಕ್ ಅಂದರೆ ದೊಡ್ಡ ಕಾಗೆ. ಆಯಿತಾ, ಅದರ ಮೇಲೆ. ಹಿ ಮೇಕ್ಸ್ ದ ಫೇಸ್ ಆಫ್ ಹೆವನ್ ಸೋ ಫೈನ್ ಬೈ ಬಿಕಮಿಂಗ್ ಸ್ಟಾರ್ಸ್. ನೋಡಿ, ಅವಳಿಗೆ ಒಂದು ಆಸೆ ಇರುತ್ತೆ. ಓ ಗಾಡ್, ವೆನ್ ಐ ಶಾಲ್ ಡೈ, ನಾನು ಸತ್ತ ಮೇಲೆ ಟೇಕ್ ಮೈ ರೋಮಿಯೋ, ಕಟ್ ಹಿಮ್ ಇನ್ ಟು ಪೀಸಸ್,
ಹಿ ಮೇಕ್ಸ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ನಾನು ಸತ್ತಾದ ಮೇಲೆ ನೀನೇನಾದರೂ ರೋಮಿಯೋನನ್ನು ಸ್ಟಾರನ್ನಾಗಿ ಆಯಿತಾ ಕನ್ವರ್ಟ್ ಮಾಡಿದರೆ ಏನು ಅವನನ್ನು ಚೇಂಜ್ ಮಾಡಿದರೆ ಏನಾಗ್ತಾನೋ, ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್ ಅಂದರೆ ಆಕಾಶ ಅವನ ಜಗಜಿಗಿಸ್ತಾ ಇರ್ತಾನೆ ನನ್ನ ರೋಮಿಯೋ ಅಂತ. ಲಿಟಲ್ ಸ್ಟಾರ್ಸ್ ಆಫ್ಟರ್ ದಿ ಡೆತ್ ದೆನ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ಇಡೀ ಪ್ರಪಂಚ ಇವತ್ತೇನೋ ಸೂರ್ಯ ದೇವತೆಯನ್ನು ಬೆಳದಿಂಗಳಿನಲ್ಲಿ ಪೂಜೆ ಮಾಡುತ್ತೋ ಪ್ರತಿಯೊಬ್ಬರು ಕೂಡ ಅದನ್ನು ನಿಲ್ಲಿಸ್ತಾರೆ. ಎವ್ರಿ ಒನ್ ವಿಲ್ ಸ್ಟಾಪ್ ಟು ಪ್ರೇ ದಿ ಗ್ಯಾರಿಸನ್ ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಟು ಲವ್ ದಿ ನೈಟ್ ಓನ್ಲಿ ಬಿಕಾಸ್ ಆಫ್ ರೋಮಿಯೋ. ಹಿಯರ್ ಜೂಲಿಯಟ್ ಈಸ್ ಆಲ್ಸೋ ಈಕ್ವಲಿ ಫ್ಯಾಸಿನೇಟೆಡ್ ಬೈ ದಿ ಹ್ಯಾಂಡ್ಸಮ್ ಆ್ಯಂಡ್ ದ ಬ್ರೈಟ್ ಪರ್ಸ್ನಾಲಿಟಿ ಆಫ್ ರೋಮಿಯೋ. ಯಾವ ರೀತಿಯಾಗಿ ರೋಮಿಯೋ ಜೂಲಿಯಟ್ಟಿನ ಬ್ಯೂಟಿಯನ್ನು ನೋಡಿ ಏನಂತಿರತ್ತ, ಹಿ ವಾಸ್ ಮೆಸ್ಮರೈಸ್ಡ್, ಹಿ ವಾಸ್ ಹೋಗ್ಬಿಟ್ಟ ಕಣ ಹುಚ್ಚಾಬಿಟ್ಟ ಏನು ಅಂತೀವಲ್ವ ಹಾಗೆ ಆಗ್ಬಿಡ್ತಾನಲ್ವ. ಹಾಗೆ ಇವಳು ಕೂಡ ಬೈ ಸೀಯಿಂಗ್ ದಿ ಆಯಿತಾ ಶಿ ವಾಸ್ ಫ್ಯಾಸಿನೇಟೆಡ್ ಬೈ ದ ಹ್ಯಾಂಡ್ಸಮ್ ದ ಬ್ರೈಟ್ ಪರ್ಸ್ನಾಲಿಟಿ ಆಫ್ ರೋಮಿಯೋ. ದಟ್ ಈಸ್ ವೈ ಶಿ ಬೆಕ್ಸ್ ಜೆಂಟಲ್ ನೈಟ್ ಟು ಗಿವ್. ಹಾಗಾಗಿ ಒಂದು ಕತ್ತಲೆಯ ರಾತ್ರಿಗೆ ಹೇಳ್ತಾಳೆ, ಓ ಜೆಂಟಲ್ ನೈಟ್ ಗಿವ್ ಮಿ ಮೈ ರೋಮಿಯೋ, ಗಿವ್ ಹರ್ ರೋಮಿಯೋ, ಇಟ್ ಶೋಸ್ ಇಂಟೆನ್ಸಿಟಿ ಆಫ್ ಲವ್ ಆ್ಯಂಡ್ ಫೀಲಿಂಗ್ಸ್. ಇಲ್ಲಿಗೆ ಇಷ್ಟೇ ಸಾಕು, ಇಷ್ಟು ಬರೆದ್ರೆ ಔಟ್ ಆಫ್ ಮಾರ್ಕ್ಸನ್ನು ಕೊಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಧನ್ಯವಾದಗಳು. ಬರೆದು ಕಾಪಿ ಮಾಡಿ ಕಲಿರೋ ತಮ್ಮ ಆಯಿತಾ. ಧನ್ಯವಾದಗಳು.